ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಯಾರಿನ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಯಾರಿನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ನನಗೂ ಹೊಸ ಹೊಸ ಫಾಲೋವರ್ಸ್ ಸಿಗ್ತಾ ಇದ್ದಾರೆ, ಜಾಸ್ತಿ ಜನಕ್ಕೆ ನನ್ನ ವಿಡಿಯೋಸ್ ರೀಚ್ ಆಗ್ತಾ ಇದೆ ಅನ್ನೋದು. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ನನ್ನ ಲಾಸ್ಟ್ ವ್ಲಾಗ್ನ ನೋಡಿರೋರಿಗೆ ಗೊತ್ತು, ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಅಂತ. ಆ್ಯಂಡ್ ಯಾರಿನ ನನ್ನ ಲಾಸ್ಟ್ ವ್ಲಾಗ್ನ ನೋಡಿಲ್ಲ, ಪ್ಲೀಸ್ ಹೋಗಿ ನನ್ನ ಚಾನಲಲ್ಲಿದೆ, ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ. ನಾವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಇದ್ದಂಥ ನಮ್ಮ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಮಂಗಳವಾರ ಸಂಜೆ ಕುಕ್ಕೆಗೆ ಹೊರಟು ಬಂದು ನಾಳೆ ಬುಧವಾರ ಮತ್ತು ಗುರುವಾರ 2 ದಿನ ಇಲ್ಲೂ ಸಹ ಪೂಜೆ ಇತ್ತು. ಅದಕ್ಕೆ ಯಾವ ರೀತಿಯಾಗಿ ಇದೆ, ಎಲ್ಲೆಲ್ಲಿ ಪೂಜೆ ಮಾಡ್ತಾರೆ ಅಂತ ಆ ಇನ್ಫಾರ್ಮೇಷನ್ಸ್ನೆಲ್ಲ ತಿಳ್ಕೊಂಡು ನಾವು ನೈಟ್ ಹೋಗಿ ದೇವಸ್ಥಾನದಲ್ಲೇ ಊಟ ಮಾಡಿ ಅಲ್ಲೇ ನಾವು 2 ತಿಂಗಳು ಮುಂಚೆನೇ ಪೂಜೆಗೋಸ್ಕರ ನಾವು ಟಿಕೆಟ್ನ ಬುಕ್ ಮಾಡಿದ್ರಿಂದ ನಮಗೆ ಅಲ್ಲೇ ರೂಮ್ಗಳು ಪ್ರೊವೈಡ್ ಇರ್ತವೆ. ಬಟ್ ಫ್ರೀ ಆಫ್ ಕಾಸ್ಟ್ ಏನಲ್ಲ, ಪರ್ ಡೇಗೆ 200 ಏನೋ ಚಾರ್ಜಸ್ ಮಾಡ್ತಾರೆ ಅಷ್ಟೇ. ಆ್ಯಂಡ್ ನಾವು ಬೆಳಗ್ಗೆನೇ ಬೇಗ ಎದ್ದು, ನಮಗೆ 8 ಗಂಟೆಗೆ ಪೂಜೆ ಅಂತ ಹೇಳಿದರು, ಅದಕ್ಕೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಇತ್ತಾರೆ. ಅದಕ್ಕೋಸ್ಕರ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೊರಟಿದ್ದೆ. ಇನ್ನು ನಾವು ದೇವಸ್ಥಾನದಲ್ಲಿ ತಿಂಡಿ 8:30ಗೆ ಏನೋ ಕೊಡ್ತಾರೆ ಅಂತ ಗೊತ್ತಿತ್ತು. ಬಟ್ ಅದೇ ಅಲ್ಲಿ ದೇವಸ್ಥಾನದಲ್ಲಿ ತಿಂಡಿ ತಿನ್ಕೊಂಡೆಲ್ಲ ಹೋಗೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರೋದು ಮಧ್ಯಾಹ್ನ ಆಗುತ್ತೆ ಅಂತ ಗೊತ್ತು ನಮಗೆ. ಅದಕ್ಕೆ ನಾವು ಅಲ್ಲೇ ಹತ್ರದಲ್ಲಿದ್ದಂಥ ಹೋಟ್ಲಲ್ಲಿ ಇಡ್ಲಿ ಎಲ್ಲ ತಿನ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋದೋ. ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನದಲ್ಲಿ ಫಸ್ಟು ನಾವು ದೇವರ ದರ್ಶನ ಪೂಜೆ ಎಲ್ಲ ಮುಗಿಸ್ಕೊಬೇಕಿತ್ತು. ಬಿಕಾಸ್ ಏನಕ್ಕಂದರೆ ನಾವು ಅಲ್ಲಿ ಪೂಜೆಗೆಲ್ಲ ಹೋಗಿ ಬಂದಾದಮೇಲೆ ದೇವಸ್ಥಾನಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇವಾಗ ಒಂದು ರೀಚ್ ಆಗಿರುತ್ತೆ. ಈಗ ನಾವು ಕುಕ್ಕೇಲಿ ಹೋಗಿ ಪೂಜೆ ಮಾಡಿಸ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಸರ್ಪ ಸಂಸ್ಕಾರ ಪೂಜೆಗಳು, ನಾಗ ಪ್ರತಿಷ್ಠಾಪನೆ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ, ಇಲ್ಲಿ ಪೂಜೆ ಇಟ್ಕೊಳೋದೇ ಆ ಕಾರಣಕ್ಕೋಸ್ಕರ ಅಂತ. ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗೆಲ್ಲ ನಿಮ್ಗೆ ಗೊತ್ತಲ್ಲ, ಇದು ಆದಿಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಸರ್ಪ ಸಂಸ್ಕಾರ ಯೋಗ ಶಾಲೆ ಅಂತ ಇದೆ. ನಾವು ಅಲ್ಲಿಗೆ ಬರಬೇಕು. ಆ್ಯಂಡ್ ಇಲ್ಲಿ ಡೈಲಿ ಪೂಜೆಗಳನ್ನ ನಡೀತವೆ. ಬಟ್ ಆದರೆ ನಾವು ಆನ್ಲೈನಲ್ಲೇ ಟಿಕೆಟನ್ನು ಬುಕ್ ಮಾಡ್ಕೊಬೇಕು. ಈಗ ಗ್ರಾಮವನ್ ಆ ಥರ ಎಲ್ಲ ಇರುತ್ತಲ್ಲ, ಯಾರನ್ನ ಮಾಡಿಸ್ಬೇಕು ಅಂತ ಇರೋರು ಅಲ್ಲಿ ಹೋಗಿ ನೀವು 2 ದಿನದ ಪೂಜೆ ಇರುತ್ತೆ, 4200 ರೂಪಾಯಿ ಏನೋ ಚಾರ್ಜಸ್ ಮಾಡ್ತಾರೆ 2 ದಿನದಿಂದ. ನೀವು ಅಲ್ಲೇ ಪೇ ಮಾಡಿ, ಆನ್ಲೈನಲ್ಲಿ ಪೇ ಮಾಡಿದ್ರೆ ನಿಮ್ಮ ಪೂಜೆಗೆ ಡೇಟ್ ಅನ್ನೋದನ್ನು ಫಿಕ್ಸ್, ನೀವು ಯಾವುದು ಕನ್ವೀನಿಯೆಂಟ್ ಇರುತ್ತೆ ಆ ಡೇಟ್ಗಳನ್ನು ನೀವು ಮಾಡ್ಕೊಬೋದು. ನಾವು ಅದೇ ರೀತಿ 2 ತಿಂಗಳಿಗೆ ಮುಂಚೆನೇ ಈ ಬುಧವಾರ ಗುರುವಾರದ್ದು ಡೇಟ್ನ ಬುಕ್ಕಿಂಗ್ ಮಾಡಿ ಬಿಟ್ಟಿದ್ದು. ಅದಕ್ಕೋಸ್ಕರ ನಾವು ಏನೇ ಕೆಲಸಗಳನ್ನಿದ್ರೂ ಮನೇಲಿ ಅದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಸೋಮವಾರ ಹೊರಟು ಬಂದಿದೆ, ಇದೇ ಕಾರಣಕ್ಕೋಸ್ಕರ. ಆ್ಯಂಡ್ ನಾವು ಬಂದಾಗ ಇನ್ನು ಜನಗಳು ಯಾರು ಬಂದಿರಲಿಲ್ಲ, ಐನವರು ಸಹ ಬಂದಿರಲಿಲ್ಲ. ಬಟ್ ಅದೇ ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲ ನಾವು ಬರೋದಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತಾರೆ. ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಬ್ಬೊಬ್ಬರೇ ಜನ ಎಲ್ಲ ಬರೋದಕ್ಕೂ ಸ್ಟಾರ್ಟ್ ಆಗಿದ್ರು. ಒಂದೇ ಸತಿ ಅಟ್ ಎ ಟೈಮ್ 200 ಜನಕ್ಕೇನೋ ಒಂದೇ ಸತಿ ಪೂಜೆನ ಮುಗಿಸ್ತಾರೆ. ಒಬ್ಬರು ಫಸ್ಟ್ ಬಂದಿದ್ದಾರೆ ಅಂತ ಫಸ್ಟು ಸೆಕೆಂಡ್ ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಪೂರ್ತಿ ಎಲ್ಲರೂ ಬಂದು ಫಿಲಪ್ ಆಗೋವರೆಗೂ ಫಸ್ಟ್ ಬಂದಿರೋರು ಸಹ ವೆಯ್ಟ್ ಮಾಡಲೇಬೇಕು. ಈಗ ನೋಡಿ, ಹಿಂಗೆ ಒಬ್ಬೊಬ್ಬರೇ ಐನರುಗಳು ಬಂದು ಅವ್ರಿಗೂ ಅನ್ನೋದು ಒಂದೊಂದು ನಂಬರನ್ನು ಕೊಟ್ಟಿರ್ತಾರೆ. ನಮಗೂ ಅಷ್ಟೇ, ನಮಗೂ ಒಂದು ನಂಬರ್ ಅನ್ನೋದಿತ್ತು. ಅಂದರೆ ನಮ್ಮ ಬುಕ್ಕಿಂಗಲ್ಲಿ ನಾವು 57ನೇವರಾಗಿದ್ದು ಬುಕ್ಕಿಂಗು. ಸೊ ಅದಕ್ಕೆ ನಾವು ಆ ನಂಬರಲ್ಲಿ ಹೋಗಿ ಕೂತಿದ್ದು. ಆ್ಯಂಡ್ ನೋಡಿ, ನಮ್ಮ ಐನರು ಬಂದು ಪೂಜೆಗೆಲ್ಲ ಏನೇನು ಪ್ರಿಪ್ರೇಷನ್ಸ್ ಬೇಕು, ಇದರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳೆಲ್ಲ ಏನಿರ್ತವೆ ಅನ್ನೋದನ್ನ ಹೇಳ್ಕೊಡ್ತಾಯಿದ್ರು ನಮಗೆ. ಒಂದೊಂದೇ ಹೇಳ್ತಾ ಇರೋರು ಅವರು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಅಂದರೆ ಇದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂದರೆ, ಇಲ್ಲಿ ನಾವು ಪೂಜೆ ಸ್ಟಾರ್ಟ್ ಆದಾಗಿಂದ ಈ ಪೂಜೆ ನಾಳೆ ಮಧ್ಯಾಹ್ನ ಎಂಡ್ ಆಗೋವರೆಗೂ ನಾವು ಯಾವುದೇ ದೇವಸ್ಥಾನಗಳಿಗೆ ಅಂತ ಹೋಗಂಗಿಲ್ಲ. ಈಗ ನಾವು ಟೈಮ್ ಇರುತ್ತೆ, ಬೇರೆ ಪ್ಲೇಸಸ್ಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊತೀವಲ್ಲ, ಆ ಥರ ಎಲ್ಲ ಏನೂ ಮಾಡೋ ಹೋಗಿಲ್ಲ. ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲ್ಲೇ ಇರೋವಂಥ ಊಟಗಳನ್ನು ಮಾಡಬೇಕು. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಕೊಡುವಂಥ ಪ್ರಸಾದನ ಸ್ವೀಕರಿಸುವಂತಿಲ್ಲ. ನಮಗೆ ಇಲ್ಲೇ ಮಧ್ಯಾಹ್ನ ಪ್ರಸಾದ ಕೊಡ್ತಾರೆ. ಇವರೇನೇ ಬ್ರಾಹ್ಮಿನ್ಸ್ ಏನಾಗಿರ್ತಾರೆ, ಅಲ್ಲೇ ಸಪ್ರೇಟಾಗಿ ನಮಗೆ ಕಿಚನ್ ಅನ್ನೋದಿರುತ್ತೆ. ಅವರು ಇಷ್ಟು ಜನಕ್ಕೊಂದು ಏನಿಲ್ಲ 200 ಜನ ಪೂಜೆ ಕೂತಿದ್ದಾರೆ. ಆ್ಯಂಡ್ ಅವರ ರಿಲೇಟಿವ್ಸ್ ಯಾರ್ಯಾರು ಬಂದಿರ್ತಾರೆ. ಇವಾಗ ಇಲ್ಲಿ ಮೇಯ್ನ್ ನಮ್ಮ ಅಮ್ಮಂದು ನನ್ನ ತಮ್ಮಂದು ಪೂಜೆ ಇದ್ದಿದ್ದು. ಈಗ ನಾನು, ನಮ್ಮ ಯಜಮಾನ್ರು, ನಮ್ಮ ಮಗಳು ಬಂದಿರ್ತೀವಲ್ಲ, ಇದೇ ಥರ ಜೊತೆಯಲ್ಲಿ ಯಾರ್ಯಾರು ಬಂದಿರ್ತಾರೆ ಅಷ್ಟೂ ಜನಕ್ಕೂ ಸಹ ಅಲ್ಲಿ ಪ್ರಸಾದ ಅನ್ನೋದು ಇದ್ದೇ ಇರುತ್ತೆ. ಮಧ್ಯಾಹ್ನ ಊಟ ಆಗಿರ್ಬೋದು, ಆ್ಯಂಡ್ ಸಂಜೆ ಫಲಹಾರ ಅಂತ ಕೊಡ್ತಾರೆ ಅದು. ಮತ್ತು
ಕಾಫಿ, ಟೀ, ಹಾಲು ಪ್ರತಿಯೊಂದನ್ನು ಕೊಡ್ತಾರೆ. ಆ್ಯಂಡ್ ನಾಳೆ ಮಾರ್ನಿಂಗನ್ನು ಸಹ ಸೇರಿಸಿ. ನೋಡಿ, ನಮ್ಮದು ನಾಗದೋಷ ಪರಿಹಾರ ಆಗಲಿ ಅಂದ್ಬಿಟ್ಟು ನಮಗೆ ಪೂಜೆದು ಇತ್ತು. ಅಂದರೆ ನಾಗದೋಷ ಇದೆ ಅಂತ ಬಂದಿತ್ತು. ಅದಕ್ಕೋಸ್ಕರ ನಾವು ಅದನ್ನು ಎಲ್ಲ ಮುಗಿಸ್ಕೊಳ್ಳೋಣ. ಆ್ಯಂಡ್ ಮತ್ತು ಆಶ್ಲೇಷ ಬಲಿ ಪೂಜೆ, ಹೋಮ ಎಲ್ಲ ಏನಿರುತ್ತೆ ಅದನ್ನು ಎಲ್ಲದನ್ನು ಇಲ್ಲೇ ಒಂದೇ ಪೂಜೆಯಲ್ಲೇ ನಾವು ಮಾಡಿಸ್ಬಿಡ್ಬೋದು. ಸಪ್ರೇಟಾಗಿ ಹೋಗಿ ಮಾಡಿಸುವಂಥ ಅವಶ್ಯಕತೆಗಳು ಏನೂ ಇರೋದಿಲ್ಲ. ಆ್ಯಂಡ್ ನಾಗರಕಲ್ಲು ಪ್ರತಿಷ್ಠಾಪನೆಯೂ ಅಷ್ಟೇ ಇದೇ ಅಮೌಂಟಲ್ಲಿ ಇದೇ ಪೂಜೆಯಲ್ಲೇನೆ ಸಹ ಮಾಡ್ತಾರೆ. ಬಟ್ ಆದರೆ ಅದನ್ನು ಇವತ್ತು ಮಾಡೋದಿಲ್ಲ, ನಾಳೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಮ್ಮದು ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಅರೌಂಡ್ ಒಂದು 11:30, 11:45 ಆಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಅವ್ರು ನಮಗೆ 12:30ಗೆ ಶಾರ್ಪಾಗಿ ಊಟಕ್ಕೆ ಬರಬೇಕು ಅಂತ ಹೇಳಿದರು. ಅಷ್ಟರಲ್ಲಿ ಏನಂದರೆ ಎಲ್ಲ ಜನಕ್ಕೂ ಒಟ್ಟಿಗೆ ಬಂದರೆ ಎಲ್ಲರಿಗೂ ಬಡಿಸೋದಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಅಷ್ಟರೊಳಗೆ ಈಗ ನಾವು ಇಲ್ಲಿಂದ ಹೊರಟಾಗ್ಲೇ 11:45 ಆಗಿತ್ತು. ಅಲ್ಲಿಂದ ನಾವೆಲ್ಲರೂ ರೂಮ್ಗೆ ಹೋಗಿ ತಲೆ ಸ್ನಾನ ಎಲ್ಲರೂ ಮಾಡಿಕೊಂಡು ರೆಡಿಯಾಗಿ ಬರಬೇಕು. ಅದೇ ಬಟ್ಟೆಯಲ್ಲಿ ಊಟಕ್ಕೆ ಹೋಗಂಗಿಲ್ಲ, ಸ್ನಾನ ಮಾಡ್ದಲೇ ಅನ್ನೋ ಕಂಡೀಷನ್ ಸಹ ಇತ್ತು. ಅದಕ್ಕೆ ನಾವು ಬರ್ತಿದ್ದಾಗೇ ಫಟಾಫಟ್ ಅಂತ ನಾನು, ನಮ್ಮಮ್ಮ, ನಮ್ಮ ಯಜಮಾನ್ರು, ನನ್ನ ಮಗಳು, ನನ್ನ ತಮ್ಮ ಎಲ್ಲರೂ ಸ್ನಾನ ಮಾಡಿಕೊಂಡು. ಆ್ಯಂಡ್ ನಮ್ಮ ರೂಮಿಂದ ಇದೇನು ಯೋಗ ಶಾಲೆ ಏನು ತುಂಬ ದೂರ ಇರಲಿಲ್ಲ. ತುಂಬ ಹತ್ರನೂ ಇಲ್ಲ, ತುಂಬ ದೂರನೂ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಒಂದು ಅರ್ಧ ಕಿಲೋಮೀಟ್ರ್ ಮೇಲಾಗುತ್ತೆ. ಬಟ್ ಆದರೆ ನಾವು ಸುಮ್ಮನೆ ಎಂತಕ್ಕೆ ಇಷ್ಟಿಷ್ಟಕ್ಕೂ ಕಾರ್ ತೊಗೊಂಡು ಓಡಾಡೋದು ಅಂದ್ಬಿಟ್ಟು ಕುಕ್ಕೆಲಂತೂ ಪೂರ್ತಿ ನಡ್ಕೊಂಡೇ ಓಡಾಡಿದ್ದೀವಿ. ಆ ಬಿಸಿಲಲ್ಲಿ ನಾವು ನೆಟ್ಕೊಂಡು ಓಡಾಡೋ ಅಷ್ಟೊತ್ತಿಗೆ ನಮಗೆ ಸುಸ್ತಾಗಿ ಹೋಗ್ಬಿಡೋದು. ನಾವು ಬರೋ ಅಷ್ಟೊತ್ತಿಗೆ ನೋಡಿ ಇಷ್ಟು ಜನ ಬಂದು ಕೂತಿದ್ದಾರೆ. ಆ್ಯಂಡ್ ನಮಗೂ ಅಷ್ಟೇ ಇಲ್ಲಿ ಊಟ ಅಂತೂ ನಾವು ಹೇಗಿರುತ್ತೆ ಅನ್ನೋ ಚಿಂತೆ ಏನಕ್ಕಿತ್ತು ಅಂದರೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ವಲ್ಲ ಇವರು ಅನ್ನೋದು ನಮ್ಗೆ ಹೇಳಿದ್ರು. ಅದಕ್ಕೆ ಹೆಂಗಿರುತ್ತೆ ಅನ್ನೋ ಚಿಂತೆ ಇತ್ತು. ಬಟ್ ಆದರೆ ಊಟ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಅನ್ನ, ಸಾಂಬಾರು, ರಸಮ್ಮು ಮತ್ತು ಪಾಯಸ ಕೊಡ್ತಾರೆ. ನಿಜವಾಗ್ಲೂ ಊಟ ಮಾತ್ರ ಮಿಸ್ ಮಾಡಬೇಡಿ. ಯಾರನ್ನ ಹೋದರೆ ಹೊಟ್ಟೆ ತುಂಬ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ರೂಮ್ ಕಡೆ ಹೊರಟಿದ್ದು. ರೂಮ್ಗೆ ಹೋಗಿ 1 hour ಎಲ್ಲ ರೆಸ್ಟ್ ಮಾಡಿಕೊಂಡು ಮತ್ತೆ ನೈಟ್ ಬಂದು, ಅಂದರೆ ನೈಟ್ ಅಂದರೆ ಏನು 7 ಗಂಟೆ 8 ಗಂಟೆಗೆಲ್ಲ ಕೊಡೋದಿಲ್ಲ ಅವರು, 6 ಗಂಟೆಗೆ ಬರಬೇಕು. ಕಾಫಿ, ಟೀ ಮತ್ತು ಸ್ನ್ಯಾಕ್ಸ್ ಅಂದರೆ ಸ್ವಲ್ಪ ಇದನ್ನು ಪೇಪರ್ ಅವಲಕ್ಕಿಯಲ್ಲಿ ಏನೋ ಮಾಡಿರ್ತಾರೆ ಅದು, ಮತ್ತು ಇದು ಗೋಧಿಯಲ್ಲಿ ಮಾಡಿರುವಂಥ ಉಪ್ಪಿಟ್ಟು. ಇದನ್ನು ಸಂಜೆಗೆ ಸ್ನ್ಯಾಕ್ಸ್ ಥರ ಕೊಡೋದು ಅವರು. ಅದೇ ಊಟ. ಅದನ್ನು ತಿಂದಾದ್ಮೇಲೆ ಹೋಗಿ ಉಪವಾಸ ಇರಬೇಕು, ಏನು ಹೊರಗಡೆ ತಿನ್ನಂಗಿಲ್ಲ. ಮೇನ್ ಹೋಟ್ಲಲ್ಲಿ ಏನೂ ತಿನ್ನಂಗಿಲ್ಲ ಅನ್ನೋ ಕಂಡೀಷನ್ ಸಹ ಇತ್ತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಇಲ್ಲೆಲ್ಲ ದೇವಸ್ಥಾನದ ಹತ್ರ ಇರೋವಂಥ ಅಂಗಡಿಗಳನ್ನೆಲ್ಲ ನೋಡ್ತಾ ಇದ್ದೋ. ಆ್ಯಂಡ್ ನನಗೂ ದೀಪದ ಕೆಳಗಡೆ ಇಡೋದಕ್ಕೆ ಚಿಕ್ಕ ಪ್ಲೇಟ್ಗಳು ಬೇಕಾಗಿತ್ತು. ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ತೊಗೊಂಡು ನಾನು ನಮ್ಮಮ್ಮ ದೀಪದ ಕೆಳಗಡೆ ಇಡೋದಕ್ಕಾಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಬಂದು ದೇವಸ್ಥಾನದ ಹತ್ರ ಎಲ್ಲ ವಾಕ್ ಮಾಡಿಕೊಂಡು ಅಂಗಡಿಗಳನ್ನೆಲ್ಲ ವಿಸಿಟ್ ಕೊಟ್ಕೊಂಡು ಏನೇನಿದೆ, ಏನೇನು ಸ್ಪೆಷಲ್ ಆಗಿರ್ಬೋದು ಇಲ್ಲಿ ಅಂತ ಎಲ್ಲ ನೋಡ್ಕೊಂಡು ಕೂತಿದ್ದೋ. ಮಗಳು ಬೇರೆ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಫ್ಯಾನು, ಅದನ್ನು ಬೇರೆ ಯಾವುದೋ ಮಗು ಇಟ್ಕೊಂಡಿತ್ತು ಅಂತ ನೋಡ್ಬಿಟ್ಟು ಇವರು ಬೇಕು ಅಂತ ಹಠ ಹಿಡಿದ್ರು. ಆ್ಯಂಡ್ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೋಗಿ ಅವ್ರಿಗೂ ಕೊಡಿಸ್ಕೊಂಡು. ಆ್ಯಂಡ್ ಅಲ್ಲೊಂದು ಸ್ವಲ್ಪ ಡ್ರೈ ಫ್ರೂಟ್ಸು ಆ್ಯಂಡ್ ಸ್ಪೈಸಸ್ಸು ಅಷ್ಟೇ. ಇಲ್ಲಿ ಜಾಸ್ತಿ ಸ್ಪೈಸಸ್ನ ಮಾರ್ತಾಯಿದ್ರು. ಬಟ್ ಏನು ಅಲ್ಲಿ ಸಿಗೋದಕ್ಕಿಂತ ಇಲ್ಲಿ ಕಮ್ಮಿ ರೇಟ್ ಇರುತ್ತೆ ಅನ್ನೋದು ಸಹ ನನಗೇನು ಅಷ್ಟು ಅಬ್ಸರ್ವ್ ಮಾಡಿ ಕೇಳೋದಕ್ಕೆಲ್ಲ ಹೋಗಲಿಲ್ಲ. ಆ್ಯಂಡ್ ಡ್ರೈ ಫ್ರೂಟ್ಸ್ ಇದ್ದೋ ನಾವು ಅಷ್ಟೇ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಆ್ಯಂಡ್ ಕಲ್ಲಂಗಡಿ ಬೀಜ ಇದನ್ನೆಲ್ಲದನ್ನು ತೊಗೊಂಡು ಬಂದಿದ್ದೀವಿ. ಟೇಸ್ಟು ಸಹ ತುಂಬ ಚೆನ್ನಾಗಿದೆ. ಆ್ಯಂಡ್ ಪಾಲಿಶಿಂಗ್ ಎಲ್ಲ ಏನೂ ಆಗಿರೋದಿಲ್ಲ. ಆ್ಯಂಡ್ ನಾವು ಅಲ್ಲಿಂದ ಬಂದಾದಮೇಲೆ ಇಲ್ಲಿ ರೂಮ್ಗೆ ಹೋಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ದೇವಸ್ಥಾನದ ಮುಂದೆನೇ ಇಲ್ಲಿ ರೋಡ್ ಇದೆಯಲ್ಲ, ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ಅದಕ್ಕೆ ನಾವು ಇಲ್ಲೇ ಒಂದು 1/2 hour ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೋ. ಅಷ್ಟರಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹಸುಗಳಂತೂ ತುಂಬ ಇದ್ದಾವೆ. ಅಂದರೆ ಮುಂಚೆ ಹಿಂಗೆ ನಾಗ ಪೂಜೆಗಳು ಏನು ಮಾಡಿಸ್ತಾಯಿದ್ರು, ಸರ್ಪ ಸಂಸ್ಕಾರ ಪೂಜೆಗಳು ಅಂತ, ಆವಾಗ ಗೋದಾನ ಮಾಡುವಂಥ ಒಂದು ಪದ್ಧತಿ ಇತ್ತಂತೆ. ಇವಾಗ ಅದನ್ನು ನಡೆಸೋದಕ್ಕೆ ಪ್ರತಿಯೊಬ್ಬರೂ ಗೋದಾನಗಳನ್ನು ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವಾಗ ಗೋಪೂಜೆ ಅಂತ ಮಾಡಿಸ್ತಾರೆ ಅಷ್ಟೇ. ಗೋದಾನ ಏನು ಮಾಡೋದಿಲ್ಲ ಇಲ್ಲಿ. ಅದನ್ನು ಅಮೌಂಟನ್ನು ಸಹ ಏನು ನಮ್ಮ ಪೂಜೆಯಲ್ಲಿ ಇರುತ್ತೆ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಾಳೆ ನಮ್ಮ ಹೆಸರಲ್ಲಿ ಗೋಪೂಜೆಯನ್ನು ಸಹ ಮಾಡಿಸ್ತಾರೆ. ನಾವಂತೂ ಇಲ್ಲಿ ಇದ್ದಿದ್ದು ಮರಿಗಳು ಇವೆಲ್ಲ ಏನು ಸಾಫ್ಟಾಗಿದ್ದೋ ಅಂತೀರಾ. ತುಂಬ ನಮಗಂತೂ ಚೆನ್ನಾಗಿ ಅನ್ನಿಸ್ತು, ತುಂಬ ಫೀಲ್ ಆಗ್ತಾಯಿತ್ತು. ಅಲ್ಲಿ ನೋಡಿ ಒಂದು ಅಂಕಲ್ ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಬನಾನ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಅಷ್ಟೇ ನಮ್ಮ ಹತ್ರ ಇದ್ದಿದ್ದು ಅವ್ರಿಗೇನು ತಿನ್ನೋ ಅಂಥ ಐಟಮ್ಸ್ ಇದ್ದು ಬನಾನ ಎಲ್ಲ ಇದ್ವಲ್ಲ ಅವನ್ನೆಲ್ಲ ನಾವು ಕೊಟ್ಕೊಂಡು ಕೂತಿದ್ದೋ. ಇನ್ನು ಇವನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಅಲ್ಲಿಂದ ಮತ್ತೆ ನಾವು ರೂಮ್ ಕಡೆ ಹೊರಟು. ಏನಕ್ಕೆ ಅಂದರೆ ಇವತ್ತು ನಾವು ಬುಧವಾರ ಕಳೆದುಬಿಟ್ಟಿದ್ದೀವಿ. ಇನ್ನು ನಾಳೆ ಬೆಳಗ್ಗೆ ಗುರುವಾರ ಬೆಳಗ್ಗೆ ನಮಗೆ ಪೂಜೆನೂ ಸಹ 5:30ಗೆ ಶಾರ್ಪ್ ಇರೋದಕ್ಕೆ ಹೇಳಿದ್ದಾರೆ.
ಬಟ್ ಆದರೆ ಏನಾಯಿತು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಆ್ಯಂಡ್ ಈಗ ಹೆಂಗಿದ್ರು ನಾವು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿದ್ದಾರೆ ಆಲ್ರೆಡಿ ಅವರು. ನಾಳೆನೂ ಒಂದು 12-12:30ವರೆಗೂ ಆಗುತ್ತೆ ಅಂತೆ. ನಾವು ಬಂದಮೇಲೆ ಇನ್ನು ಲಗೇಜನ್ನ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳೋದಕ್ಕಾಗೋಲ್ಲ ಅಂದ್ಬಿಟ್ಟು ಇವತ್ತೇನೆ ಅಂದರೆ ನಾವು ಈಗ ಒಂದು ಕಡೆ ಬಂದಿದ್ದೀವಿ ಅಂದಮೇಲೆ ನನ್ನ ಬ್ಯಾಗಲ್ಲಿ ಅಮ್ಮನ ಬ್ಯಾಗಲ್ಲಿ ನಮ್ಮ ಬಟ್ಟೆ ಎಲ್ಲ ಮಿಸ್ಸಿ ಮಾಡ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಇವಾಗ ರೂಮಲ್ಲೇ ಕೂತ್ಕೊಂಡು ಕ್ಲೀನಾಗಿ ಡಿವೈಡ್ ಮಾಡ್ಕೊಂಬಿಟ್ಟು ಎಲ್ಲರ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ನಾಳೆ ಹೊರಡೋದಕ್ಕೂ ಈಸಿ ಆಗುತ್ತೆ. ಆ್ಯಂಡ್ ಬರ್ತಿದ್ದಾಗೇ ಟೆನ್ಷನ್ನು ಇರೋದಿಲ್ಲ. ಹೆಂಗಿರೋ ಮಲ್ಗೋದಕ್ಕೆ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನೈಟೇನೆ ಎಲ್ಲ ತೆಗೆದುಬಿಟ್ಟು ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಒಂದು ಕಡೆಗೆ ನನ್ನವು, ನನ್ನ ಮಗಳದು, ಅಮ್ಮನವು, ತಮ್ಮನವು ಎಲ್ಲರವೂ ಸಪ್ರೇಟಾಗಿ ಜೋಡಿಸಿ ಕ್ಲೀನಾಗಿ ಪ್ಯಾಕ್ ಮಾಡಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಈಗ ನೋಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ನೈಟ್ ಮಲಗಿ ಮತ್ತೆ ಬೆಳಗ್ಗೆ 4 ಗಂಟೆಗೇ ಎದ್ದೆ. ಫಸ್ಟಿಗೆ ಎದ್ದಿದ್ದೆ ನಾನು, ನನಗೇನೋ ಗೊತ್ತಿಲ್ಲ, ನಿದ್ದೆನೂ ಸಹ ಇವತ್ತು ಸರಿಯಾಗಿ ಬರಲಿಲ್ಲ. ಅದಕ್ಕೇ ಎದ್ದೋಳೆ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬಂದೆ. ಬಟ್ ತಲೆ ಸ್ನಾನ ಅಂತೂ ಮಾಡಲಿಲ್ಲ. ದಿನ ತಲೆ ಸ್ನಾನ ಮಾಡಿ ತಲೆನೋವು ಬಂದ್ಬಿಟ್ಟಿದೆ. ಆ್ಯಂಡ್ ಇನ್ನೊಂದು ತಲೆ ಸ್ನಾನ ಮಾಡೋದ್ರ ಜೊತೆಗೆ ನನಗೆ ಫ್ಯಾನ್ ಗಾಳಿನೂ ಸಹ ಜಾಸ್ತಿ ಆಗೋದಿಲ್ಲ. ನಾವು ಮನೇಲೂ ಅಷ್ಟೇ ಫ್ಯಾನ್ ಎಲ್ಲ ಕಮ್ಮಿನೇ ಯೂಸ್ ಮಾಡೋದು. ಬಟ್ ಆದರೆ ಇಲ್ಲಿ ಫ್ಯಾನ್ ಹಾಕ್ದಲೇ ಇರೋದಕ್ಕೂ ಆಗಲ್ಲ. 5 ನಿಮಿಷ ಫ್ಯಾನ್ ಆಫ್ ಮಾಡಿರೋಂತೂ ರೂಮಲ್ಲಿ ಇರೋದಕ್ಕೆ ಆಗಲ್ಲ, ಅಷ್ಟು ಸೆಕೆ ಆಗುತ್ತೆ. ಆ್ಯಂಡ್ ಫ್ಯಾನ್ ಹಾಕ್ಕೊಂಡು ಮಲಗಿದ್ರೆ ತಲೆನೋವು. ಬಟ್ ಇನ್ನೇನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಸೆಕೆನೂ ಅನುಭವಿಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ತಲೆನೋವನ್ನೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಡೈಲಿ ಫ್ಯಾನ್ ಹಾಕ್ಕೊಂಡೆ ಮಲಗ್ತಾ ಇದ್ದಿದ್ದು. ಇಲ್ಲಿ ಅಂತ ಎಲ್ಲ ಧರ್ಮಸ್ಥಳದಲ್ಲಿ ರೂಮ್ ಮಾಡಿದ್ವಲ್ಲ, ಅಲ್ಲಿಂದನೂ ಅಷ್ಟೇ ನಾವು ಎಷ್ಟು ಸೋಮವಾರ ನೈಟು, ಮಂಗಳವಾರ ನೈಟು, ಬುಧವಾರ ನೈಟು 3 ದಿನ ನೈಟೂ ನಾನು ಫುಲ್ ಫ್ಯಾನ್ ಗಾಳಿಲೇ ಜೀವನ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ನೋಡಿ ನಿನ್ನೆ ಮಧ್ಯಾಹ್ನ ಸ್ನಾನ ಮಾಡಿದ್ನಲ್ವಾ, ತಲೆನೂ ಸಹ ಬಾಚಿರಲಿಲ್ಲ, ಹಾಗೆ ಬಿಟ್ಟಿದೆ. ಇವಾಗಂತೂ ತಲೆ ಬಾಚೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸಿಕ್ಕಾಗಿದೆ. ಇನ್ನು ನಮ್ಮ ಯಜಮಾನ್ರು ಯಾರು ಎದ್ದೇ ಇಲ್ಲ. ಅಮ್ಮ ಎದ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಾನು ತಲೆ ಎಲ್ಲ ಬಾಚ್ಕೊಂಡು ಫೇಸ್ಗೆಲ್ಲ ರೆಡಿ ಆಗಾದ್ಮೇಲೆ ನೋಡಿ ಇದು ಇಯರಿಂಗ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಇಯರಿಂಗ್ಸ್ನ ನಾನು ತುಮಕೂರಲ್ಲಿ ಒಂದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ನೆನಪಿದೆ ಅಷ್ಟೇ. ಅಮೌಂಟೆಲ್ಲ ಎಷ್ಟು ಕೊಟ್ಟಿದೆ ಅನ್ನೋದನ್ನು ಸಹ ನೆನಪಿಲ್ಲ. ಆ್ಯಂಡ್ ನನಗೆ ಇಯರಿಂಗ್ಸ್ನ ತುಂಬ ದೊಡ್ಡದು ಹಾಕ್ಬಾರ್ದು, ತುಂಬ ಚಿಕ್ಕದು ಹಾಕ್ಬಾರ್ದು. ಬಟ್ ಹಾಕಿದ್ರೆ ಏನೋ ಒಂದು ನನಗೆ ಫೀಲ್ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾವಾಗನ ಫ್ರೀ ಆದಾಗ ತೋರಿಸ್ತೀನಿ. ಆ್ಯಂಡ್ ನಾವು ಎಲ್ಲರನ್ನೂ, ನಮ್ಮ ಮನೆಯವ್ರನ್ನ, ನನ್ನ ಮಗಳನ್ನ, ನನ್ನ ತಮ್ಮನ ಎಲ್ಲರನ್ನ ಹೊರಡಿಸ್ಕೊಂಡು ನಾವು ಪೂಜೆಗೆ ಬರೋ ಅಷ್ಟೊತ್ತಿಗೆ ಲೇಟೇ ಆಗೋಗಿತ್ತು. ಅವರು 5:30 ಹೇಳಿದ್ರು, ನಾವು ಬರೋ ಅಷ್ಟೊತ್ತಿಗೆ 5:45 ಆಗಿತ್ತು. ಬಟ್ ಆಲ್ರೆಡಿ ನಮ್ಮ ಐನವರು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಪೂಜೆನ ಸ್ಟಾರ್ಟ್ ಮಾಡೋದಕ್ಕೆ ಟೈಮಲ್ಲಿ ನಾವು ಕರೆಕ್ಟಾಗಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೋ. ಆ್ಯಂಡ್ ಇಲ್ಲಿನ ಪೂಜೆ ಏನಿವತ್ತು ತುಂಬ ಲೇಟ್ ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ. ನಾವು ಬೆಳಗ್ಗೆ 5:30ಗೆ ಬಂದ್ವಲ್ಲ, ಒಂದು 6:30-7 ಗಂಟೆ ಅಷ್ಟೊತ್ತಿಗೆಲ್ಲ ಇಲ್ಲಿ ಪೂಜೆಗಳು ಸ್ಟಾರ್ಟ್ ಆಗಿ ಮುಗಿಯೋದಕ್ಕೂ ಸಹ ಬಂದಿತ್ತು. ಇಲ್ಲಿ ಪೂಜೆ ಮುಗಿತಿದ್ದಾಗೇ 8 ಜನ ಇದೇನೋ ಕನ್ಯೆ ಸ್ವಾಮಿಗಳು ಅನ್ನೋರು ಯಾರಿರ್ತಾರೆ, ಅಂದರೆ ಗಂಡು ಕನ್ಯೆಗಳು ಯಾರಿರ್ತಾರೆ ಅವ್ರಿಗೆ ನಾವು ಇದೇನೋ ಅಮೌಂಟನ್ನು ದಾನ ಮಾಡೋದು ಅನ್ನೋ ಥರ ಒಂದು ಪದ್ಧತಿ ಇದೆಯಂತೆ. ಇದನ್ನು ನಮಗೆ ಇಲ್ಲಿ ಬಂದಮೇಲೆ ಸಹ ನಮಗೂ ಗೊತ್ತಾಗಿದ್ದು. ಅವರನ್ನು ಲೈನ್ ಕೊಂಡಿಸಿರ್ತಾರೆ. ಅವರು ನಮಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಅಲ್ಲಿ ಅಷ್ಟು ಜನಕ್ಕೂ ನಾವು ಒಂದೇ ರೀತಿಯಾಗಿ ಅಮೌಂಟ್, ಅಂದರೆ ಇವಾಗ ನೀವು ಒಬ್ರಿಗೆ 50 ಹಾಕೋದ್ರೆ ಎಲ್ಲರಿಗೂ 50-50ನೇ ಹಾಕಬೇಕು. ಅವರವರ ಅನುಕೂಲದ ತಕ್ಕನಾಗಿ 10 ರೂಪಾಯಿ ಹಾಕೋರೆ ಎಲ್ಲರಿಗೂ 10 ರೂಪಾಯಿ, 20 ರೂಪಾಯಿ ಹಾಕೋರೆ 20 ರೂಪಾಯಿ, ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಹಾಕಬೇಕು. ನಾವು ಅವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈಗ ನಾವು ಬಂದು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ಈಗ ಬಂದ್ಬಿಟ್ಟು ನಾವು ಇಲ್ಲಿ ಆದಿಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಆ್ಯಂಡ್ ನಾವೂ ಅಷ್ಟೇ ಇಷ್ಟು ವರ್ಷದಲ್ಲಿ ಎಷ್ಟೋ ಸತಿ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಂಗೆ. ಬಟ್ ಆದರೆ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿರೋದು ಮಾತ್ರ ಇದೇ ಫಸ್ಟು. ನಮಗೆ ಗೊತ್ತೇ ಇರಲಿಲ್ಲ ಹಿಂಗೆ ಇಲ್ಲೇ ಇರೋದು ಅನ್ನೋದು ಸಹ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಯಾಕಂದರೆ ನಾವು ಬರ್ತಾ ಇದ್ದಿದ್ದು ಆಲ್ಮೋಸ್ಟ್ ಧರ್ಮಸ್ಥಳ, ಕುಕ್ಕೆ ಎರಡೂ ಒಂದೇ ದಿನ ಪ್ಲ್ಯಾನ್ ಮಾಡ್ಕೊತಾ ಇದ್ದೋ. ಬೆಳಗ್ಗೆ ಎಲ್ಲ ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆಗೆ ಬರೋ ಅಷ್ಟೊತ್ತಿಗೆ ನೈಟ್ ಆಗಿರೋದು. ಆ್ಯಂಡ್ ನೈಟ್ ಮುಗಿಸ್ಕೊಂಡು ಬಸ್ಸಲ್ಲಲ್ವಾ ರಿಟರ್ನ್ ಬೆಂಗಳೂರಿಗೆ ಹೊರಟ್ಬಿಡ್ತಾ ಇದ್ದೋ ನಾವು. ಹೀಗೆ ಆಗ್ತಾ ಇದ್ದಿದ್ದು. ಅದಕ್ಕೆ ಈ ಸತಿ ಕಾರಲ್ಲಿ ಬಂದಿದ್ದಕ್ಕೆ ಆರಾಮಾಗಿ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಇಲ್ಲೂ ಬಂದು ನೀರಲ್ಲಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ತೊಗೊಂಡು ಕೂತಿದ್ದೋ. ಆ್ಯಂಡ್ ಇನ್ನು ನಮ್ಮ ಪೂಜೆ ಇದ್ದಿದ್ದು 8:00ವರೆಗೆ ನಮ್ಗೆ ಅಲ್ಲಿ ತಿಂಡಿ ಎಲ್ಲ ಕೊಟ್ಟರು. ಅಲ್ಲಿಂದ ನಾವು ಬರೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಬಂದು ದೇವಸ್ಥಾನದ ಹಾಲಲ್ಲೇ ನಾವು ರೆಸ್ಟ್ ಮಾಡ್ತಾ ಇದ್ದೋ. ಇನ್ನು ನೆಕ್ಸ್ಟ್ ನಮ್ಮ ಪೂಜೆ ಇದ್ದಿದ್ದು ಟೈಮಿಂಗ್ಸ್ ಬಂದು 11:15.
ಬಟ್ 11:30ಗೆ ಅಂತ ಹೇಳಿದ್ರು. ಅಲ್ಲಿಂದ ನಮ್ಮ ಪೂಜೆ ಸ್ಟಾರ್ಟ್ ಆಗಿದ್ದೇ ಬಂದ್ಬಿಟ್ಟು ಒಂದು 12:30 ಆಗಿತ್ತು. ಇಲ್ಲಿ ನಮಗೆ ಅಲ್ಲಿ ನಾಗ ಪ್ರತಿಷ್ಠಾಪನೆ ಮಂಟಪ ಅಂತ ಇದೆ. ಬಟ್ ಅದೇ ಅಲ್ಲಿ ಎಲ್ಲರನ್ನು ಕುಂಡ್ರಿಸೋದಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಐನರು ಮಾತ್ರ ನಮ್ಮ ಹೆಸರುಗಳಲ್ಲಿ ಮತ್ತೆ ಎಷ್ಟು ಜನದ್ದು ಪೂಜೆ ಆಗಿತ್ತು, ಅರೌಂಡ್ 200 ಜನದಾಗಿತ್ತಲ್ಲ, ಅಷ್ಟು ಜನಕ್ಕೂ ಚಿಕ್ಕದಾಗಿ ಟೈಲ್ಸ್ ಕಲ್ಲು ಅಂತ ಬರುತ್ತಲ್ಲ, ಆ ಥರ ಕಲ್ಲುಗಳಲ್ಲಿ ಮಾತ್ರ ಇದೇನು ನಾಗ ಪ್ರತಿಷ್ಠಾಪನೆಯದು ಚಿತ್ರಗಳನ್ನು ಬಿಡಿಸಿರ್ತಾರೆ. ಇಷ್ಟೋ ಜನದ್ದು ಸೇರಿಸಿ ಒಟ್ಟಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದಮೇಲೆ ಹಿಂದೆಗಡೆ ನಾಗರ ಕಲ್ಲು ಏನು ಕಾಣಿಸ್ತಾ ಇದೆ ಅದ್ರ ಹಿಂದೆಗಡೆನೆ ಇಡ್ತಾರೆ. ಓಕೆನಾ? ಇಷ್ಟೇ ಸಿಂಪಲ್ ಆಗಿ. ಇಲ್ಲೇನೋ ನಾವು ಹೋಗ್ಬೇಕು ಪೂಜೆ ಮಾಡಬೇಕು ಅನ್ನೋ ಥರ ಎಲ್ಲ ಏನೂ ಇರೋದಿಲ್ಲ. ಇಲ್ಲಿ ನಮ್ಮ ಸ್ಲಿಪ್ಗೆ ನಮಗೆ ಪ್ರಸಾದನೂ ಸಹ ಕೊಡ್ತಾರೆ. ನಾವು ಬರೋ ಅಷ್ಟೊತ್ತಿಗೆ ನಾವು ಬಂದಾಗ 11:30 ಅಷ್ಟರೊಳಗೆಲ್ಲ ಬಂದೋ. ಬಟ್ ಆದರೆ ನಾವೇನು ಬೆಳಗ್ಗೆ 5:30ಗೆ ಬಂದು ರೂಮ್ಗೇನು ಹೋಗಿರಲಿಲ್ಲ. ಇಲ್ಲೇ ದೇವಸ್ಥಾನದ ಹತ್ರನೇ ಕೂತ್ಕೊಂಡು ರೆಸ್ಟ್ ತೊಗೊಂಡು ಕೂತಿದ್ವಲ್ಲ. ಈಗ ಬಂದು ಇಲ್ಲಿ ಒಂದು ದೊಡ್ಡದಾಗಿ 2 ಟಿವಿಗಳನ್ನು ಹಾಕಿದ್ದಾರೆ. ಇಲ್ಲಿ ನಾಗ ಪ್ರತಿಷ್ಠೆ ಮಂಟಪ ಅಂತ ಏನು ಕಾಣಿಸ್ತಾ ಇದೆ, ಇಲ್ಲೇ ಮಾಡ್ತಾ ಇರೋದು ಪೂಜೆ. ನಮಗೆ ಅಲ್ಲಿಗೆ ಡೈರೆಕ್ಟಾಗಿ ಕಾಣೋದಿಲ್ಲ ಅನ್ನೋದಕ್ಕೆ ನಾನಿಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ನಿಮಗೂ ಅಷ್ಟೇ ಇಲ್ಲಿ ಸ್ಕ್ರೀನಲ್ಲೇ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ನಮಗೆ ಅವರು ಪ್ರಸಾದನ ಕೊಡ್ತಾರೆ. ಅದಕ್ಕೆ ಇವಾಗ ನಾನಿಲ್ಲಿ ಪ್ರಸಾದಕ್ಕೆ ಕ್ಯೂ ನಿಂತಿದ್ದೀನಿ. ಪ್ರಸಾದಕ್ಕೆ ಏನು ಕೊಡ್ತಾರೆ ಅಂದರೆ ಒಂದು ಬ್ಯಾಗಲ್ಲಿ ಒಂದು ಕಾಯಿ ಮತ್ತು ಇದು ಏನು ಸಕ್ಕರೆ ಕೊಟ್ಟಿರ್ತಾರೆ. ಇದನ್ನು ನಾವು ಮನೆಗೆ ಹೋಗಿ ಪ್ರಸಾದ ಮಾಡಿಕೊಂಡು ಸೇವಿಸ್ಬೇಕು, ಯಾರಿಗೂ ಹೊರಗಡೆಯವ್ರಿಗೆ ಕೊಡಬಾರ್ದು ಅನ್ನೋದು ಕಂಡೀಷನ್ನು ಸಹ ಹೇಳಿದರು. ಮನೆಗೆ ಹೋದ್ಮೇಲೂ ಸಹ 3 ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಇಷ್ಟು ಕಂಡೀಷನ್ಸ್ ಇದು. ಇದನ್ನೆಲ್ಲ ನೋಡಿಕೊಂಡು ನಾವು ಇನ್ನು ಬಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಅಷ್ಟೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಇವಾಗ ಮಧ್ಯಾಹ್ನ ನಾವು ಪ್ರಸಾದ ತಿನ್ಕೊಬೋದಿತ್ತು. ತಿನ್ಕೊಂಡು ಮತ್ತೆ ರೂಮಿಗೆ ಬಂದು ಲಗೇಜ್ನೆಲ್ಲ ತೊಗೊಂಡು ಮತ್ತೆ ಹಾಗೆ ಹೋಗ್ತಾ ದಾರಿಯಲ್ಲೇ ಬಂದ್ಬಿಟ್ಟು ದೇವ್ರಿಗೆ ಇನ್ನೊಂದ್ಸತಿ ಕೈ ಮುಕ್ಕೊಂಡು ರಿಟರ್ನ್ ನಾವು ಮನೆ ಕಡೆ ಹೊರಟು. ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಿಡೋ ಅಷ್ಟೊತ್ತಿಗೆ 1:30-2 ಗಂಟೆ ಆಗಿರ್ಬೋದು ಮ್ಯಾಕ್ಸಿಮಮ್ ಟೈಮಿಂಗ್ಸ್ ಅನಿಸುತ್ತೆ ಅಷ್ಟು. ಅಲ್ಲಿಂದ ನಾವು ಹೊರಟಿ ಬರೋ ಅಷ್ಟೊತ್ತಿಗೆ ಊರಿಗೆ ಸಂಜೆ ನಾವು ಒಂದು 5 ಗಂಟೆ 5:30 ಅಷ್ಟೊತ್ತಿಗೆಲ್ಲ ಮನೆ ಹತ್ರ ರೀಚ್ ಆದೋ. ಹಾಗೆ ಬರ್ತಾ ಹಾಸನ್ಗೆ ಹೋಗಿ ಹಾಸನಲ್ಲಿ ಏನಾರ ತಿನ್ನೋಣ ಅಂತ ಹೋದೋ. ಬಟ್ ಅವಾಗ ನೆನೆಸ್ಕೊಂಡು ಯಾರು ಏನೋ ಹೊರಗಡೆ ತಿನ್ನಂಗಿಲ್ಲ ಅಂದ್ಬಿಟ್ಟು ಹಾಗೆ ಆನ್ ದ ವೇ ನಾವು ಕಾರಲ್ಲಿ ಹಾಡು ಹಾಕಿದ್ದಕ್ಕೆ ನನ್ನ ಮಗಳು ಹಾಡು ಡ್ಯಾನ್ಸ್ ಎಲ್ಲ ಹೇಳ್ತಾಯಿದ್ರು. ನಾವು ಅವ್ರ ಜೊತೆ ಒಂದಷ್ಟು ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಬಂದು ಮನೆಗೆ ಸೇರಿಕೊಂಡು. ಇದಾಗಿತ್ತು ನನ್ನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನದ ನಮ್ಮ ಧರ್ಮಸ್ಥಳ ಟ್ರಿಪ್ಪಿಂದ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಒಂದ್ಸತಿ ಚೆಕ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ನಾವು ಇಷ್ಟು ದಿನ ಏನು ಪೂಜೆಗಳಲ್ಲೆಲ್ಲ ಹೋಗಿದ್ದೋ ಆ್ಯಂಡ್ ನನ್ನ ಡ್ರೆಸ್ ಎಲ್ಲ ಹೇಗಿತ್ತು ಆ್ಯಂಡ್ ನನ್ನ ಫೋಟೋಸನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ನೋಡಿ ಯಾವ ರೀತಿಯಾಗಿರುತ್ತೆ ಅಂತ. ಇದು ಧರ್ಮಸ್ಥಳದಲ್ಲಿ ಹಾಕಿರುವಂಥ ಫಸ್ಟ್ ಕಾಸ್ಟ್ಯೂಮ್ ಆ್ಯಂಡ್ ಇದು ಬಂದು ಸೆಕೆಂಡ್ ಒನ್. ಆ್ಯಂಡ್ ಇದೇ ಡ್ರೆಸ್ಸಲ್ಲಿ ನಾವು ಇರ್ಮೈ ವಾಟರ್ ಫಾಲ್ಸ್ಗೂ ಸಹ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಹೋದವ್ರು ಮಿಸ್ ಮಾಡಬೇಡಿ, ಹೋಗೊಂದ್ಸತಿ ಬನ್ನಿ ವಾಟರ್ ಫಾಲ್ಸ್ಗೆ. ಆ್ಯಂಡ್ ಇದು ಬಂದು ನಾನು ಕುಕ್ಕೆಯಲ್ಲಿ ಹಾಕಿದ್ದಂಥ ಡ್ರೆಸ್ಸು ಆ್ಯಂಡ್ ಸ್ಯಾರಿಲಿ ಫೋಟೋಸ್ ತೊಗೊಂಡಿಲ್ಲ. ಆ್ಯಂಡ್ ಈ ಡ್ರೆಸ್ ಬಂದು ನಾವೇ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರೋಂಥ ಡ್ರೆಸ್ಸು. ಕುಕ್ಕೆಯಲ್ಲಿ ಹಾಕಿದ್ದು ನಾನು 2 ಡ್ರೆಸ್ಗಳನ್ನು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ